ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಇದು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಬೆಳಗ್ಗೆ ಫಸ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತೊಂದು ಸಣ್ಣ ಫಂಕ್ಷನ್ ಇತ್ತು, ಹಂಗಾಗಿ ಹೊರಗೆ ಹೋಗ್ತಿದ್ವಿ. ಬೆಳಗ್ಗೆ ಟಿಫನ್ಗೆ ಅಂತ ಹೊರಗೆ ಹೋಗಿದ್ವಿ. ನೋಡಿ ಅಲ್ಲಿ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಹಸು ಅಥವಾ ಇದು ವ್ಯವಸಾಯ ಮಾಡೋ ಥರದ್ದು ಇದೆಲ್ಲ ತುಂಬ ಚೆನ್ನಾಗಿ, ಅದೆಲ್ಲ ನೋಡಿಕೊಂಡು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಅಲ್ಲಿ ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿತ್ತು. ಹೋಟ್ಲು ಕೂಡ ತುಂಬ ಚೆನ್ನಾಗಿತ್ತು. ಫುಡ್ಡೆಲ್ಲ ತೊಗೊಂಡು ಆಮೇಲೆ ಒಂದು ಸಣ್ಣ ಫಂಕ್ಷನ್ ಇತ್ತು. ಫಂಕ್ಷನ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ನಾವು ಫಂಕ್ಷನ್ ಮುಗಿಸ್ಕೊಂಡು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅಲ್ಲಿ ಹೋದಾಗ ತುಂಬ ಚೆನ್ನಾಗಿತ್ತು, ಏಕೆಂದರೆ ನಾವು ಈವ್ನಿಂಗ್ ಟೈಮ್ ಹೋಗಿದ್ದಕ್ಕೆ ಸ್ವಲ್ಪ ಬಿಸಿಲು ಕೂಡ ತುಂಬ ಕಡಿಮೆ ಇತ್ತು. ಹಂಗಾಗಿ ನಾವು ನಿಧಾನಕ್ಕೆ ಎಷ್ಟು ಚೆನ್ನಾಗಿ ದೇವರುಗಳನ್ನ ದರ್ಶನ ಮಾಡಿದ್ವಿ. ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮತ್ತು ಪ್ರತಿಯೊಂದು ಡೀಟೇಲ್ಸ್ನ ಹೇಳಿದ್ರು. ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಇರುತ್ತೆ ಅನ್ನೋದನ್ನು ಪ್ರತಿಯೊಂದು ಹೇಳಿದ್ರು. ನಾವು ಸುಮಾರು ವರ್ಷ ಆದಮೇಲೆ ಹೋಗಿದ್ದಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೂ ಒಂದು ಹೊಸ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ನಾವು ಅದನ್ನು ನೋಡಿರಲಿಲ್ಲ. ಇನ್ನು ಮುಂದೆ ವಿಡಿಯೋದಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ನಾನು ಮುಂದೆ ದೇವರ ದರ್ಶನ ಎಲ್ಲ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಕೂಡ. ನೀವು ಅಲ್ಲೆಲ್ಲ ಹೋದರೆ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ನೋಡಿ, ಯಾಕೆಂದರೆ ಸುಮ್ಮನೆ ಹಂಗೆ ಹೋಗಿ ಸುಮ್ಮನೆ ಬೇಗ ಬರೋದಕ್ಕೆ ಸ್ವಲ್ಪ ನಿಧಾನ ಮಾಡಿ ನೋಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಎಸ್ಪೆಷಲಿ ಮಾಘ ಮಾಸದಲ್ಲಿ ಈ ಥರ ದೇವ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಅಲ್ಲಿ ಕೆಲವೊಂದು ಜಾಗದಲ್ಲಿ ಕೂಡ ಲಿಂಗಕ್ಕೆ ಅಭಿಷೇಕ ಮಾಡೋ ಅಂಥದ್ದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತು ತುಂಬ ಜಾಗಗಳಲ್ಲಿ ಫೋಟೋಸ್ ತೊಗೊಂಡ್ರು. ಇದು ಸೂರ್ಯನ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ದೇವರು. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಜನ ಇದ್ದರೂ ಕೂಡ ಅಥವಾ ಬಿಸಿಲಿದ್ರು ಕೂಡ ಏನೋ ಒಂಥರ ಅನಿಸಿಲ್ಲ. ನೋಡಿ ಇದು ಹೊಸ್ದಾಗಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದು ನಾನು ಹೊಸ್ದಾಗಿ ನೋಡಿದ್ದು. ತುಂಬ ಜಾಗಗಳಲ್ಲಿ ಇನ್ನೂ ಬೇಕಾದಷ್ಟು ದೇವಸ್ಥಾನ ಕಟ್ತಾ ಇದ್ದಾರೆ. ಅಲ್ಲಿ ನೋಡೋಕೆ ಕೂಡ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಹೊರಗಡೆ ಬಂದಾಗ ಇಲ್ಲಿ ಅಲ್ಲೇ ದೇವಸ್ಥಾನದ ಹತ್ರನೇ ಇದು ಪಾನಿಪುರಿ ಬಂಗಾರಪೇಟೆ ಚಾಟ್ ಅಂತ ಇತ್ತು. ಹಾಗಾಗಿ ಅದನ್ನು ನೋಡ್ಕೊಂಡು ಬಂದ್ವಿ.